ಹಾಯ್ ಫ್ರೆಂಡ್ಸ್, ಫ್ಯಾಕ್ಟ್ ಟು ಫ್ಯಾಕ್ಟ್ ಚಾನಲ್ಗೆ ಸ್ವಾಗತ. ಪ್ರಾಣಿ ಸಾಮ್ರಾಜ್ಯವು ಆಕರ್ಷಕ ಜೀವಿಗಳಿಂದ ಕೂಡಿದೆ, ಆದರೆ ಅವುಗಳಲ್ಲಿ ಕೆಲವು ನಂಬಲಾಗದಷ್ಟು ಅಪಾಯಕಾರಿ ಪ್ರಾಣಿಗಳಿವೆ. ಈ ಪ್ರಾಣಿಗಳು ತಮ್ಮ ವಿಷ ಮತ್ತು ಆಕ್ರಮಣ ಮಾಡುವುದರಿಂದ ಮನುಷ್ಯರಿಗೆ ಮತ್ತು ಇತರೆ ಪ್ರಾಣಿಗಳಿಗೆ ಅಪಾಯವನ್ನು ಉಂಟು ಮಾಡುತ್ತವೆ. ಇನ್ನು ಅಂಥ ಪ್ರಾಣಿಗಳ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಸೊಳ್ಳೆಗಳು. ನೀವು ಸೊಳ್ಳೆಗಳು ಎಂದ ತಕ್ಷಣ ನಿಮಗೆ ನಗು ಬರಬಹುದು. ಈ ಸೊಳ್ಳೆ ಅಪಾಯಕಾರಿನಾ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಹೌದು ಸ್ನೇಹಿತರೆ, ಅದು ತುಂಬನೇ ನಿಜ. ತುಂಬನೇ ಅಪಾಯಕಾರಿಯಾದ ಕೀಟ ಅದು. ಸೊಳ್ಳೆಗಳು ಚಿಕ್ಕದಾದರೂ ಮಾರಕವಾಗಿವೆ. ಒಂದು ವರ್ಷದಲ್ಲಿ ಸರಾಸರಿ 7 ಲಕ್ಷಕ್ಕೂ ಹೆಚ್ಚು ಸಾವುಗಳು ಈ ಸೊಳ್ಳೆಗಳ ಕಾರಣದಿಂದಲೇ ಸಂಭವಿಸಿವೆ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಭೂಮಿಯ ಮೇಲೆ ಅತ್ಯಂತ ಮಾರಕ ಪ್ರಾಣಿಗಳಾಗಿವೆ ಈ ಕೀಟಗಳು. ಮಲೇರಿಯಾ, ಡೆಂಗು ಜ್ವರ, ಜಿಂಕ್ ವೈರಸ್ ನಂತಹ ರೋಗಗಳನ್ನು ಹರಡಿಸುತ್ತವೆ. ಮಲೇರಿಯಾ ರೋಗವು ಪ್ರತಿ ವರ್ಷ 40,000ಕ್ಕೂ ಹೆಚ್ಚು ಜನರು ಬಲಿ ತೆಗೆದುಕೊಳ್ಳುತ್ತಿದೆ. ಇವು ನಿಂತ ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು, ಇವು ವ್ಯಾಪಕವಾಗಿ ಹರಡಿ ಮಾನವನ ಆರೋಗ್ಯ ಮೇಲೆ ತುಂಬಾ ಅಪಾಯಕಾರಿ ಪರಿಣಾಮವನ್ನು ಬೀರುತ್ತವೆ. ಎರಡನೆಯದಾಗಿ ಆನೆ. ಆನೆಗಳು ಸಾಮಾನ್ಯವಾಗಿ ಶಾಂತಿಯುತವಾಗಿರುತ್ತವೆ, ಆದರೆ ಆಫ್ರಿಕನ್ ಆನೆಗಳನ್ನು ಕೆರಳಿಸಿದರೆ ಅತ್ಯಂತ ಅಪಾಯಕಾರಿ ಆಗಬಹುದು. ಇವು ಸುಮಾರು 14,000 ಪೌಂಡ್ಗಳವರೆಗೆ ತೂಕವಿರುವ ಇವು ಭೂಮಿಯ ಮೇಲೆ ಎಲ್ಲ ಪ್ರಾಣಿಗಳಿಗಿಂತ ಅತಿ ದೊಡ್ಡವು. ಪ್ರತಿ ವರ್ಷ ಈ ಆನೆಗಳು ಸುಮಾರು 500 ಮಾನವ ಸಾವುಗಳಿಗೆ ಕಾರಣವಾಗುತ್ತಿವೆ. ಇವುಗಳ ಗಾತ್ರ ಮತ್ತು ಅವುಗಳ ಬಲವು ಗಮನಾರ್ಹ ವಿನಾಶವನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಆಗ ತುಳಿತದಿಂದಾಗಿ ಮಾನವರು ಮತ್ತು ಬೆಳೆಗಳ ನಡುವಿನ ಘರ್ಷಣೆಗಳು ಸಾಮಾನ್ಯವಾಗಿವೆ. ಇನ್ನು ಮೂರನೆಯದಾಗಿ ವಿಷಕಾರಿ ಡಾರ್ಟ್ ಕಪ್ಪೆ. ಇದು ಮಧ್ಯ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಸ್ಥಳೀಯವಾಗಿ ವಾಸಿಸುತ್ತವೆ. ಈ ಕಪ್ಪೆಗಳು ಚಿಕ್ಕದಾಗಿರುತ್ತವೆ, ಆದರೆ ಹೆಚ್ಚು ವಿಷಕಾರಿಯಾಗಿವೆ. ಇವುಗಳು ಪ್ರಕಾಶಮಾನವಾದ ಬಣ್ಣಗಳನ್ನು ಹೊಂದಿರುತ್ತವೆ. ಇವುಗಳು ಸಣ್ಣ ಗಾತ್ರ ಹೊಂದಿದ್ದರೂ ಸಹ ಮಾರಕ ವಿಷದಿಂದ ಅತ್ಯಂತ ಅಪಾಯಕಾರಿ ಪ್ರಾಣಿಗಳು ಎಂದು ಈ ಕೀಟಗಳನ್ನು ಕರೆಯುತ್ತಾರೆ. ಕೋನಬಸವ. ಇದು ಬೆಚ್ಚಗಿನ ಉಷ್ಣವಲಯದ ನೀರಿನಲ್ಲಿ ಕಂಡುಬರುವ ಕೋನಬಸವನ ಹುಳಗಳು ಸುಂದರವಾಗಿದ್ದರೂ ಮಾರಕವಾಗಿವೆ. ಈ ಬಸವನ ಹುಳಗಳು ಹಾರ್ಪೂನ್ ತರಹದ ಹಲ್ಲನ್ನು ಹೊಂದಿದ್ದು, ಇವು ಮಾನವನಿಗೆ ಕಚ್ಚುವುದರಿಂದ ಪಾರ್ಶ್ವವಾಯುವಿಗೆ ಅಥವಾ ಕೆಲವು ಸಂದರ್ಭದಲ್ಲಿ ಸಾವು ಸಂಭವಿಸುವ ಸಾಧ್ಯತೆ ಇರುತ್ತದೆ. ಅವುಗಳಲ್ಲೇ ಹಲವು ವಿಧಗಳಿವೆ. ಅವುಗಳಲ್ಲಿ ಒಂದು ತೈಫಾನ್. ಈ ತೈಫಾನ್ ಹಾವು ಹೆಚ್ಚು ವಿಷಕಾರಿಯಾಗಿರುವಂತಹ ಹಾವು. ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ. ಇದರ ವಿಷವು ಹೆಚ್ಚು ವಿಷಕಾರಿಯಾಗಿದೆ. ಇದು ಒಂದು ವೇಳೆ ಮನುಷ್ಯನನ್ನು ಕಚ್ಚಿದರೆ ಕೇವಲ 45 ನಿಮಿಷಗಳಲ್ಲಿ ಮಾತ್ರ ಮನುಷ್ಯ ಬದುಕಬಲ್ಲನು. ಇದು ಅತ್ಯಂತ ವಿಷಕಾರಿ ಆಗಿರುವ ಹಾವಾಗಿದೆ. ಈ ಹಾವಿನ ವಿಷವು ನ್ಯೂರೋಟಾಕ್ಸಿನ್ಗಳನ್ನು, ಹೆಮೋಟಾಕ್ಸಿನ್ಗಳನ್ನು ಮತ್ತು ಮಯೋಟಾಕ್ಸಿನ್ಗಳನ್ನು ಹೊಂದಿದ್ದು, ಇದು ಪಾರ್ಶ್ವವಾಯು, ಆಂತರಿಕ ರಕ್ತಸ್ರಾವ ಹಾನಿಯನ್ನು ಉಂಟು ಮಾಡುತ್ತದೆ. ಬಾಕ್ಸ್ ಜೆಲ್ಲಿ ಮೀನು. ಇದು ವಿಶ್ವದ ಅತ್ಯಂತ ವಿಷಕಾರಿ ಸಮುದ್ರದ ಪ್ರಾಣಿ. ಇದು 15 ಗ್ರಹಣಾಂಗಗಳನ್ನು ಹೊಂದಿದೆ. ಪ್ರತಿಯೊಂದು 10 ಅಡಿ ಉದ್ದದವರೆಗೂ ಬೆಳೆಯುತ್ತದೆ. ಇವುಗಳು ಮಾನವನಿಗೆ ಹೃದಯ, ಚರ್ಮದ ಮತ್ತು ನರಮಂಡಲದ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡುವ ವಿಷವನ್ನು ಹೊಂದಿರುತ್ತವೆ. ಸೀ ಆಫ್ ಇರುವೆಗಳು. ಈ ಇರುವೆಗಳನ್ನು ಚಲಿಸುವ ಇರುವೆಗಳು ಎಂದು ಕರೆಯಲಾಗುತ್ತದೆ. ಇವುಗಳು ಭೂಮಿಯ ಮೇಲೆ ಸುಮಾರು 50 ಮಿಲಿಯನ್ ಪ್ರಮಾಣದಲ್ಲಿವೆ. ಇವುಗಳನ್ನು ಯಾವುದೇ ಒಬ್ಬ ವ್ಯಕ್ತಿಯು ಕಣ್ತಪ್ಪಿ ಕೊಂದರೆ ಆಗ ತಕ್ಷಣ ಇವುಗಳು ದಾಳಿ ಮಾಡುತ್ತವೆ. ಇವುಗಳು ತುಂಬ ಹರಿತವಾದ ದವಡೆಗಳನ್ನು ಹೊಂದಿವೆ. ಈ ದವಡೆಗಳನ್ನು ಆಯುಧವಾಗಿ ಬಳಸಿಕೊಳ್ಳಲಾಗುತ್ತವೆ. ಅದರಿಂದ ಇವುಗಳು ತುಂಬ ಅಪಾಯಕಾರಿಯಾಗಿವೆ. ಇನ್ನು ಕೊನೆಯದಾಗಿ ಚಿಪ್ಪು ಬಸವಿನ ಹುಳ. ಇದನ್ನು ಇಂಗ್ಲಿಷ್ನಲ್ಲಿ ಸೈನಲ್ ಎಂದು ಕರೆಯಲಾಗುತ್ತದೆ.
ಚಿಪ್ಪು ಬಸವಿನ ಹುಳ ಸಮುದ್ರಕ್ಕಿಂತ ಹೆಚ್ಚಾಗಿ ಸಮುದ್ರ ತೀರದಲ್ಲಿ ವಾಸ ಮಾಡುತ್ತವೆ. ಇದರ ಒಂದು ಹನಿ ವಿಷ 20 ಮಂದಿಯನ್ನು ಸುಲಭವಾಗಿ ಕೊಲ್ಲಬಹುದು ಎಂದು ಹೇಳಲಾಗುತ್ತದೆ. ಇನ್ನೊಂದು ವಿಚಿತ್ರವೇನೆಂದರೆ ಇದಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾ ಉಪಯುಕ್ತವಾಗುವಂತ ಮಾಹಿತಿಯನ್ನು ನೀಡಿದ್ದೇನೆಂದು ಭಾವಿಸುತ್ತೇನೆ. ದಯವಿಟ್ಟು ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಮಸ್ಕಾರ.